ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ವಿಚಾರಕ್ಕೆ ಗಲಾಟೆ ನಡೆದಿದೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ವಿಚಾರಕ್ಕೆ ಆಗಿರುವ ಗಲಾಟೆ. ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗಲಾಟೆ ಆಗಿರುವುದು. ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಈ ಜಗಳ ನಡೆದಿದೆ. ಕಾರಣ ಕುಡಿಯುವ ನೀರು. ನೀರಿನ ಬಾಟಲಿ ಎಸೆದು ಕೈ ಮಿಲಾಯಿಸುವ ಹಂತಕ್ಕೆ ಸದಸ್ಯರು ಇಲ್ಲಿ ಜಗಳ ಮಾಡಿಕೊಂಡಿದ್ದಾರೆ. ಎರಡು ಗ್ರಾಮ ಪಂಚಾಯಿತಿ ಸದಸ್ಯರ ನಡುವೆ ಜಗಳ ಏರ್ಪಟ್ಟಿರುವುದು. ಮಂಜುನಾಥ್, ನಾಗರಾಜು, ಪಿಳ್ಳಪ್ಪ ಮಧ್ಯೆ ಗಲಾಟೆ. ಇನ್ನು ಗಲಾಟೆಯನ್ನ ಖಂಡಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೈ ಮಿಲಾಯಿಸುವ ಹಂತಕ್ಕೂ ಈ ಗಲಾಟೆ ತಲುಪಿದೆ ಅಂತ. ಆನೇಕಲ್ ತಾಲೂಕು ಪಂಚಾಯಿತಿ ಸಭೆಯಲ್ಲಿ ನಡೆದಂತಹ ಗಲಾಟೆ. ಮಂಜುನಾಥ್ ಮತ್ತು ನಾಗರಾಜು ಪಿಳ್ಳಪ್ಪ ನಡುವೆ ಗಲಾಟೆ ಏರ್ಪಟ್ಟಿದೆ. ಮಂಜುನಾಥ್ ಸದಸ್ಯತ್ವವನ್ನ ವಜಾಗೊಳಿಸುವ ನಿರ್ಣಯವನ್ನ ತೆಗೆದುಕೊಂಡರು. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಒಮ್ಮತದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಯಾವ ಕಾರಣಕ್ಕೋಸ್ಕರ ಕೈ ಮಿಲಾಯಿಸುವ ಹಂತಕ್ಕೆ ಇಲ್ಲಿ ಗಲಾಟೆ ತಲುಪಿತು? ನಂತರದಲ್ಲಿ ಸಭೆಯಲ್ಲಿ ಏನ್ ನಿರ್ಣಯ ಆಯ್ತು ಅಂತ? ಹೌದು ಮಧುಶ್ರೀ, ಏನು ಆನೇಕಲ್ ತಾಲೂಕು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಾರಾಮಾರಿ ಮಾಡ್ಕೊಂಡಿರುವಂತದ್ದು. ಏನು ಕೋನ್ಸನ ಗ್ರಾಮದ ಸದಸ್ಯ ಮಂಜುನಾಥ್ ಅವರಿಂದ ಮಾದ್ಲಿಂಗಪುರ ಗ್ರಾಮದ ಸದಸ್ಯರಾದ ನಾಗರಾಜ್ ಪಿಳ್ಳಪ್ಪ ಅವರಿಗೆ ಹಲ್ಲೆ ಮಾಡಿರುವಂತಹ ಆರೋಪ. ಏನಂದ್ರೆ ಸಾಮಾನ್ಯ ಸಭೆ ನಡೀತದೆ ಪಂಚಾಯಿತಿಲಿ. ಅಂದ್ರೆ ಏನು ಮಾದ್ಲಿಂಗಪುರದ ವಾರ್ಡ್ 2 ಅಲ್ಲಿ ಯಲ್ಲಮ್ಮನದೊಡ್ಡಿ, ಬಾಲರ್ ಬಂಡೆ ಈ ಜಾಗದಲ್ಲಿ ನೀರಿನ ಅಭಾವ ತುಂಬಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಇವರು ಒಂದು ಕಮಿಟಿಯನ್ನ ಮಾಡಿರ್ತಾರೆ. ಈ ಕಮಿಟಿಯಲ್ಲಿ ಅಂದ್ರೆ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸುವಾಗ ಏಕಾಏಕಿ ಸದಾಶಿವ ಮತ್ತು ಏನು ರಾಜಪ್ಪನವರು ಚರ್ಚಿಸುವ ಸಂದರ್ಭದಲ್ಲಿ ಏಕಾಏಕಿ ಮಂಜುನಾಥ್ ಅವರು ಎದ್ದು ನಿಂತ್ಕೊಂಡು ಇದು ಕಮಿಟಿ ಸರಿ ಇಲ್ಲ ಅನ್ನೋ ಒಂದು ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿದಾಗ ಆವಾಗ ನಾಗರಾಜ್ ಪಿಳ್ಳಪ್ಪ ಅವರು ಕಮಿಟಿ ಬಗ್ಗೆ ಮಾತಾಡೋದು ನೀನು ಸರಿಯಲ್ಲ ಅಂದಾಗ ಇದೇ ವಿಚಾರವಾಗಿ ಏಕಾಏಕಿ ಬಂದು ಮಂಜುನಾಥ್ ಅವರು ನಾಗರಾಜ್ ಪಿಳ್ಳಪ್ಪ ಅವರಿಗೆ ಹಲ್ಲೆ ಮಾಡಿರುವಂತದ್ದು. ಈಗ ಏನು ಸ್ಥಳಕ್ಕೆ ಜಿಗ್ನಿ ಪೊಲೀಸರು ಭೇಟಿ ನೀಡಿ ಪಂಚಾಯಿತಿ ಪ್ರತಿಭಟನೆ ಮುಂದುವರೆದಿರೋದು ಮಧುಶ್ರೀ. ಧನ್ಯವಾದ ರಾಮು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಆನೇಕಲ್ನ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಗಲಾಟೆ ಸಂಭವಿಸಿತು. ನಂತರದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಿದ್ದಾರೆ. ಈ ರೀತಿಯ ಗಲಾಟೆಯನ್ನ ಖಂಡಿಸಿದ್ದಾರೆ. ಜೊತೆಗೆ ಹೋರಾಟವನ್ನ ಕೂಡ ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ನೀರು, ಕುಡಿಯುವ ನೀರಿಗೋಸ್ಕರ ಇಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಆದರೆ ಆ ಕಮಿಟಿ ಸರಿ ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗ ಮಂಜುನಾಥ್ ನಾಗರಾಜ್ ಪಿಳ್ಳಪ್ಪ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಕೂಡ ಹಾಕಲಾಗಿದೆ. ಗ್ರಾಮಸ್ಥರೇ ಖುದ್ದು ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ.